ದೊಡ್ಡ ಮನೆ ಆಟ 14ನೇ ವಾರಕ್ಕೆ ಕಾಲಿಟ್ಟಿದೆ. ವಾರ ಕಳೆದಂತೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಔಟ್ ಆಗ್ತಿದ್ದಾರೆ. ಇನ್ನು ಫಿನಾಲೆ ತಲುಪುವ ದಿನಗಳು ಕೂಡ ಹತ್ತಿರವಾಗ್ತಾ ಇದ್ದಂತೆ ಉಳಿದಿರುವ ಸ್ಪರ್ಧಿಗಳ ನಡುವೆ ವಾದ ಪ್ರತಿವಾದಗಳು ಮತ್ತು ಹೆಚ್ಚಾಗ್ತಿದೆ. ನಿನ್ನೆಯಷ್ಟೇ ಮೈಕಲ್ ಮನೆಯಿಂದ ಹೊರ ನಡೆದಿದ್ದಾರೆ. ಇನ್ನು 14ನೇ ವಾರದ ಮೊದಲ ದಿನದ ಪ್ರೋಮೋವನ್ನ ಬಿಗ್ ಬಾಸ್ ರಿಲೀಸ್ ಮಾಡಿದ್ದು, ಮನೆಯೊಳಗೆ ವಿನಯ್ ಮತ್ತು ಪ್ರತಾಪ್ ನಡುವಿನ ಜಗಳ ತಾರಕಕ್ಕೇರಿದೆ. ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಪ್ರತಾಪ್ ವಿನಯ್ ಅವರ ವಿರುದ್ಧ ಮಾತನಾಡಿದ್ರು. ಬೇರೆಯವರನ್ನ ತುಳಿದು ಅವರು ಬದುಕ್ತಿದ್ದಾರೆ ಅಂತ ಹೇಳಿ ಪ್ರತಾಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಅಂತ ಹೇಳಿ ಪ್ರತಾಪ್ ಸ್ಪಷ್ಟನೆಯನ್ನು ಕೂಡ ನೀಡಿದ್ರು. ಆದ್ರೆ ಪ್ರತಾಪ್ ಅವರ ಮಾತಿನಿಂದ ವಿನಯ್ ಅವರು ಬೇಸರವನ್ನ ಹೊರಹಾಕಿದ್ರು. ನನಗೆ ಈ ಮಾತು ತುಂಬಾ ಹರ್ಟ್ ಮಾಡಿದೆ ಅಂತ ನಿನ್ನೆ ಅಂದ್ರೆ ಸೂಪರ್ ಸಂಡೇ ವಿತ್ ಸುದೀಪ ಜೊತೆಯಲ್ಲೂ ಕೂಡ ಹೇಳ್ಕೊಂಡಿದ್ರು. ಇದೀಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ವಿನಯ್ ಮತ್ತೆ ಪ್ರತಾಪ್ ಮೇಲೆ ಮುಗಿಬಿದ್ದಿದ್ದಾರೆ. ಅಮಾಯಕಂತರ ಎಲ್ಲರಿಗೂ ಬೂದಿ ಎರಚಿಕೊಂಡು ಈ ಮನೆಯಲ್ಲಿ ಇರುವುದು ಅಂದ್ರೆ ಅದು ಪ್ರತಾಪ್ ಅಂತ ವಿನಯ್ ಹೇಳ್ತಾರೆ. ಇದಕ್ಕೆ ಪ್ರತಾಪ್, ನೀವು ಅಂದಂಗೆಲ್ಲ ಅನ್ನಿಸ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಪ್ರತಾಪ್ ಕೂಡ ರಾಂಗ್ ಆಗ್ತಾರೆ. ಆಗ ವಿನಯ್ ಏನೋ ಮಾಡ್ತೀಯಾ ಅಂತ ಏಕವಚನದಲ್ಲೇ ವಾಗ್ವಾದಕ್ಕಿಳಿತಾರೆ. ಇಬ್ಬರ ನಡುವೆ ಗಲಾಟೆ ಶುರುವಾಗ್ತಾ ಇದ್ದಂತೆ ಮನೆಯವರು ತಡೆಯೋದಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಈ ಗಲಾಟೆ ಜಗಳ ವಾಗ್ವಾದ ನಿಲ್ಲೋ ಲಕ್ಷಣವೇ ಕಾಣಿಸ್ಲಿಲ್ಲ. ಇನ್ನು ಮುಂದುವರೆದು ಮಾತನಾಡಿದ ವಿನಯ್, ನೀನು ಮುಗ್ಧನಾಗಿ ಬಂದು ಇಲ್ಲಿ ಆಡ್ತಾ ಇರುವ ನಾಟಕ ನನಗೆ ಗೊತ್ತಾಗಲ್ವಾ, ಹೋಗೋಲೆ ಅಂತ ಹೇಳಿ ವಿನಯ್ ಏಕವಚನದಲ್ಲೇ ಮಾತನಾಡ್ತಾರೆ. ಏನೋ ಮಾತನಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳಿ ವಿನಯ್ ಜೋರಾಗಿ ಕಿರುಚಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಮಾತುಗಳಲ್ಲೇ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ವಿನಯ್ ಅವರಿಗೆ ಪ್ರತ್ಯುತ್ತರವನ್ನ ನೀಡ್ತಾರೆ. ಇವರಿಬ್ಬರ ನಡುವಿನ ಜಗಳವನ್ನ ಕಂಡು ಮನೆಯವರು ಕೂಡ ಮೂಕ ವಿಸ್ಮಿತರಾಗಿದ್ದಾರೆ. ಜಗಳ ತಡೆಯಲು ಪ್ರಯತ್ನಿಸಿದ್ರೂ ಕೂಡ ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದ್ದು, ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.